ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಬನ್ನಿ ಇವತ್ತಿನ ವೀಡಿಯೋನ ಕ್ವಿಕಾಗಿ ಶುರು ಮಾಡೋಣ. ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರೋ ಹಾಗೆ ಹೌದು, ಕಡಲೆಕಾಯಿ ಪರೀಕ್ಷೆ ಬಗ್ಗೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಬಸವನಗುಡಿಲಿ ಕಡಲೆ ಪರೀಕ್ಷೆ ಇವೆಂಟ್ ನಡೆಯುತ್ತೆ. ಅದೇ ರೀತಿ ಈಗ 2025 ಬಸವನಗುಡಿಲಿ ನಡೆಯುವಂತಹ ಕಡಲೆ ಪರೀಕ್ಷೆ ಸಿದ್ಧತೆಗಳು ನಡೀತಾ ಇದೆ. ಈ ವರ್ಷ ಸ್ಪೆಷಲ್ ಏನಪ್ಪ ಅಂತಂದರೆ, ಪ್ರತಿ ವರ್ಷ ಈ ಕಡಲೆಕಾಯಿ ಪರೀಕ್ಷೆ ಏನಿದೆ 2 ದಿನ ನಡೀತಿತ್ತು. ಬಟ್ ಇವಾಗ ಅಂದರೆ ಈ ವರ್ಷದಿಂದ 2 ದಿವಸದಿಂದ 5 ದಿವಸಕ್ಕೆ ವಿಸ್ತರಣೆ ಮಾಡಿದ್ದಾರೆ. ಹೌದು, ಇದೇ ನವೆಂಬರ್ 17ನೇ ತಾರೀಕಿಂದ ನವೆಂಬರ್ 21ನೇ ತಾರೀಕುವರೆಗೂ ಈ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಇದು ಪ್ಲಾಸ್ಟಿಕ್ ಮುಕ್ತವಾಗಿ ಕಡಲೆಕಾಯಿ ಪರೀಕ್ಷೆ ನಡೀತಿತ್ತು. ಈ ವರ್ಷ ಕೂಡ ಅದೇ ಮಾದರಿಯಲ್ಲಿ ಕಡಲೆಕಾಯಿ ಪರೀಕ್ಷೆನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದಲ್ಲಿ ಅಂದರೆ ನವೆಂಬರ್ 17ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಬಂದು ಈ ಬಸವನಗುಡಿ ಬಸವಣ್ಣ ದೇವಸ್ಥಾನದಲ್ಲಿ ನಡೆಯುವಂತಹ ಕಡಲೆಕಾಯಿ ಪರೀಕ್ಷೆ ಉದ್ಘಾಟನೆಯನ್ನು ಮಾಡಲಿದ್ದಾರೆ 10 ಗಂಟೆಗೆ. ನವೆಂಬರ್ 17ರಿಂದ ಈ ವರ್ಷ 5 ದಿವಸ ನಡೆಯೋದ್ರಿಂದ ನವೆಂಬರ್ 17ನೇ ತಾರೀಕು ಶುರುವಾದರೆ ನವೆಂಬರ್ 21ನೇ ತಾರೀಕುವರೆಗೂ ಕೂಡ ಈ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. ಹಾಗೆ ಹೋದ ವರ್ಷ ಯಾರೆಲ್ಲ ಹೋಗಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ರತಿ ವರ್ಷ ಕೂಡ ಈ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತೆ. 2024ರಲ್ಲಿ ಅಂದರೆ ಹೋದ ವರ್ಷ 5 ಲಕ್ಷ ಭಕ್ತಾದಿಗಳು ಬಂದಿದ್ರಂತೆ. ಅದು ಕೂಡ ಯಶಸ್ವಿಯಾಗಿ ನಡೆದಿದೆ. ಹಾಗೆ ಪ್ಲಾಸ್ಟಿಕ್ ಮುಕ್ತ ಕಡಲೆ ಪರೀಕ್ಷೆ ಅಂತ ಹೆಗ್ಗಳಿಕೆಗೂ ಕೂಡ ಆಗಿತ್ತು ಈ ಒಂದು ಈವೆಂಟು. ಈ ವರ್ಷ ಇನ್ನೂ ಜಾಸ್ತಿ ಭಕ್ತಾದಿಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕಂದರೆ ಪ್ರತಿ ವರ್ಷ 2 ದಿವಸ ಇರ್ತಿತ್ತು. ಹಾಗೆ ಕಳೆದ ವರ್ಷ 5 ಲಕ್ಷ ಭಕ್ತಾದಿಗಳು ಅಂತ ನಾನು ಆಗಲೇ ಮೆನ್ಷನ್ ಮಾಡಿದೆ. ಹಾಗೆ ಈ ವರ್ಷ 5 ದಿವಸ ಆಗಿರೋದ್ರಿಂದ ಇನ್ನೂ ಹೆಚ್ಚು ಭಕ್ತಾದಿಗಳನ್ನ ನಿರೀಕ್ಷೆ ಮಾಡ್ತಿದ್ದಾರೆ. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ಲಾಸ್ಟಿಕ್ ಮುಕ್ತ ಕಡಲೆ ಪರೀಕ್ಷೆಯನ್ನು ಹೆಗ್ಗಳಿಕೆಗೆ ಪಾತ್ರ ಆಗುವಂತಹ ಎಲ್ಲ ಒಂದು ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಈ ವರ್ಷ ಕೂಡ ನೀವು ಎಲ್ಲರೂ ಹೋಗಿ 5 ದಿನ ನಡೆಯೋದ್ರಿಂದ ನವೆಂಬರ್ 17ನೇ ತಾರೀಕಿಂದ ನವೆಂಬರ್ 21ನೇ ತಾರೀಕುವರೆಗೂ ನಡೆಯುತ್ತೆ. ಹಾಗೆ ನೀವು ಪ್ರತಿ ವರ್ಷ ಹೋಗ್ತಾ ಇದ್ರೆ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು, ಅಥವಾ ನೀವು ಒಂದ್ಸತಿನೂ ಹೋಗೇ ಇಲ್ವಾ, ಈ ವರ್ಷ ಹೋಗೋ ಪ್ಲ್ಯಾನ್ಸ್ ಇದೆಯಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.